ಏನು ಅವಕಾಶಗಳಿದೆ? ಗೊತ್ತಿಲ್ಲ ಏನು ಲೀಗಲ್ ಟೀಮ್ನವರು ಏನು ಅಡ್ವೈಸ್ ಮಾಡ್ತಾರೆ ನೋಡೋಣ, ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಈಗಲೇ ಎಕ್ಸಾಮಿನ್ ಮಾಡಬೇಕಾಗ್ತದೆ. ನಿನ್ನೆ ಕೂಡ MP MLA ಕೋರ್ಟಲ್ಲಿ ಅವರು CRPCನ ಕೋರ್ಟ್ ಮಾಡಿದ್ರು 156 ಅದು ಈಗ ರಿಡಂಡೆಂಟ್ ಅದು ಎಫೆಕ್ಟ್ ಮಾಡೋಲ್ಲ. ಏನು BNSS ಈಗಾಗಲೇ ಎಫೆಕ್ಟಿವ್ ಕೊಟ್ಟಿದ್ದಾರೆ 1724 ಅಂತಾನೆ ಅದು ಎಫೆಕ್ಟಿವ್ ಬಂದಿದೆ. ಅದರ ಅಡಿಯಲ್ಲಿ ಕೊಡಬೇಕಾಗಿತ್ತು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅದನ್ನು ನೋಡೋಣ, ಲೀಗಲ್ ಟೀಮು ಯಾವ ರೀತಿ ನಮಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ಬೇಕಂತಾನೆ ಅಥವಾ ಸುಪ್ರೀಂ ಕೋರ್ಟ್ ಗೊತ್ತಿಲ್ಲ. ಏನು ಸ್ಟೇಜಸ್ ಇದೆಯಲ್ಲ, ಇದಾದ್ಮೇಲೆ ಡಿವಿಷನ್ ಬೆಂಚ್ ಹೋಗ್ಬೋದು, ಅದು ಆದ್ಮೇಲೆ ದೆನ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಈ ಥರ ಆಪ್ಷನ್ಸ್ಗಳಿದ್ದಾವೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ತಗೊಳ್ತೀವಿ. ಇವತ್ತು FIR ಏನಾದ್ರು ದಾಖಲಾದ್ರಿ ಸರ್? ಮತ್ತೆ ಹೋರಾಟಗಳು ಶುರು ಆಗ್ತವೆ. ಇವತ್ತಾಗಲೇ BJP ಗಾಂಧಿ ಪ್ರತಿಭಟನೆ ಇಟ್ಕೊಂಡಿದ್ದಾರೆ, ರಾಜೀನಾಮೆಗೆ ಆಗ್ರಹಿಸಿ. ಸ್ವಾಭಾವಿಕವಾಗಿ ಅವರು ವಿರೋಧ ಪಕ್ಷವಾಗಿ ಮಾಡೋದನ್ನ ಮಾಡ್ತಾರೆ. ನಾವು ಕಾನೂನಾತ್ಮಕವಾಗಿ ನಾವೇನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಈಗ ಕಾನೂನು ಹೆಚ್ಚ ಅಥವಾ ಅವರ ಅಭಿಪ್ರಾಯಗಳು ಹೆಚ್ಚ? ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯಗಳು ಹೆಚ್ಚಾಗೋದಿಲ್ಲ. ಕಾನೂನು ಈ ದೇಶದಲ್ಲಿ ಕಾನೂನು ಹೆಚ್ಚಾಗ್ತದೆ ವಿನಃ ನಮ್ಮ ಅಭಿಪ್ರಾಯಗಳು ಹೆಚ್ಚಾಗುತ್ತೆ. ಈಗ ಮುಖ್ಯಮಂತ್ರಿಗಳಾಗಿ ಅಧಿಕಾರದಲ್ಲಿದ್ದಾಗ ಲೋಕಾಯುಕ್ತ ಸಂಸ್ಥೆ ಎಷ್ಟು ಮಟ್ಟಿಗೆ ಪ್ರಾಮಾಣಿಕ ತನಿಖೆ ಆಗುತ್ತೆ ಅಂತ ಅದನ್ನ ನೋಡೋಣ. ಯಾವ ರೀತಿ ನಾವು ಕೂಡ ಎಕ್ಸಾಮಿನ್ ಮಾಡಬೇಕು. ಹೀಗಾಗಿ ಏನಂದ್ರೆ CBI ಕೊಡಿ ಅಂತ ಸರ್ ಅವ್ರು ಹೇಳೋದನ್ನ ಬಿಡಿ ಅಂದ್ರೆ ಕಾನೂನು ಇಲ್ವಾ ಈ ದೇಶದಲ್ಲಿ? ಕಾನೂನು ನಾನು ಅದೇನೇ ಹೇಳಿದ್ದು, ಕಾನೂನು ಹೆಚ್ಚ ಅಥವಾ ನಮ್ಮ ಅಭಿಪ್ರಾಯಗಳು ಹೆಚ್ಚ? ಭಾರತೀಯ ಜನತಾ ಪಾರ್ಟಿಯವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳನ್ನು ಇಳಿಸ್ಬೇಕು ಅಂತೇಳಿ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಆದರೆ ಕಾನೂನು ಇದೆಯಲ್ಲ, ಕಾನೂನಿನ ಮುಂದೆ ನಾವು ಕಾನೂನಿಗೋಸ್ಕರನೇ ನಾವು ಹೋರಾಟ ಮಾಡ್ತಾರೆ. ಈಗ ಮೂಡಾದಲ್ಲಿ ಹಗರಣನೇ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ, ಬಟ್ ಇದನ್ನ ಕೋರ್ಟಲ್ಲಿ ಕನ್ವಿನ್ಸ್ ಮಾಡಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ನಾನು ಈಗ ನೆನ್ನೆನೂ ಹೇಳಿದೆ, ನಾನು ಈ ಜಡ್ಜ್ಮೆಂಟ್ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಇಷ್ಟೇ ಹೇಳ್ತೀನಿ, ನಮಗೆ ಸಮಾಧಾನ ಇದೆ, ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ. ಅವ್ರ ಅಭಿಪ್ರಾಯ, ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಆದರೆ ನಮಗೆ ಸಮಾಧಾನ ಇಲ್ಲ. ನಮ್ಮ ಪ್ರೇಯರ್ಗಳೇನಿತ್ತು ಮತ್ತು ನಾವು ಕೊಟ್ಟಂಥ ಎವಿಡೆನ್ಸ್ಗಳು, ನಾವು ಕೊಟ್ಟಂಥ ಮಾಹಿತಿಗಳು, ಅದನ್ನು ಅವರು ಪರಿಗಣಿಸಿಲ್ಲ ಅನ್ನೋದೇ ನಮಗೆ ಇರ್ತಕ್ಕಂಥದ್ದು. ಹಾಗಾಗಿ ನಮಗೆ ಮುಂದೆ ಇರುವಂಥ ಆಪ್ಷನ್ಸು ಡಿವಿಷನಲ್ ಬೆಂಚು, ಸುಪ್ರೀಂ ಕೋರ್ಟು, ಅದೆಲ್ಲ ಹೋಗೋಕ್ಕೆ ಆಪ್ಷನ್ಸ್ಗಳಿದಾವಲ್ಲ. ಈಗ ರಾಜ್ಯಪಾಲರು ಕೇಳ್ತಾ ಇರುವಂಥ ವರದಿಗಳು, ಈ ವಿಚಾರದ ಬಗ್ಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತಾ? ಅದು ಎಲ್ಲಕ್ಕೂ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಏನಿದೆಯಾ ಸರ್ ಸರ್ಕಾರ? ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್. ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಗೌರ್ಮೆಂಟ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್. ನಾವು ಪ್ರತಿನಿತ್ಯ ಅವರಿಗೆ ವಿ ಆರ್ ನಾಟ್ ಆನ್ಸರಬಲ್ ಎವ್ರಿ ಡೇ ರಿಪೋರ್ಟ್ ಕೊಡಬೇಕು ಅಂತ ಏನಿಲ್ಲ. ಆದರೂ ಕೂಡ ಕೆಲವೊಂದು ಪಾಲಿಸಿ ಮ್ಯಾಟರ್ಸಲ್ಲಿ, ಕೆಲವೊಂದು ಮೇಜರ್ ಡಿಸಿಷನ್ಸ್ನಲ್ಲಿ ವಿ ವಿಲ್ ಕೀಪ್ ಹಿಮ್ ಇನ್ಫಾರ್ಮ್. ಅದರಿಂದ ಅವರಿಗೆ ದಿನ ಕಾಗದ ಬರೆದು ನೀವು ಇದಕ್ಕೆ ಮಾಹಿತಿ ಕೊಡಿ ಅಂದರೆ ನಾವು ಕೊಡಕ್ಕೆ ಬರೋದಿಲ್ಲ. ಈ ಅರ್ಕಾವತಿ ನಿರ್ಣಯ ಆಗುತ್ತೆ ಸರ್ ಕ್ಯಾಬಿನೆಟಲ್ಲಿ, ಕೊಡಬೇಕಾ ಬೇಡವಾ ಅನ್ನೋದು? ಥ್ಯಾಂಕ್ ಯು.